ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆಗೆ ಈ ವರ್ಷ ಎರಡನೇ ಬಲಿಯಾಗ್ಬಿಟ್ಟಿದೆ. ಕೆಎಫ್ಡಿಗೆ ತೀರ್ಥಹಳ್ಳಿಯಲ್ಲಿ 60 ವರ್ಷದ ಗುಲಾಬಿ ಶೆಟ್ಟಿ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತಟ್ಟಿಕೆವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಟ್ಟಿಕೆವಿ ಗ್ರಾಮದ ಮಹಿಳೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಾವಾಗಿದ್ದು, ಕೆಲ ದಿನಗಳ ಹಿಂದೆ ಹೊನ್ನೇಕೇರಿ ಯುವಕ ಕೆಎಫ್ಡಿಯಿಂದ ಸಾವನ್ನಪ್ಪಿತು. ಪ್ರತಿ ಬಾರಿಯೂ ಸಹ ಪ್ರತಿ ವರ್ಷವೂ ಈ ಮಂಗನ ಕಾಯಿಲೆ ಏನಿದೆ ಆ ಮಂಗನ ಕಾಯಿಲೆಯಿಂದ ಸಾವನ್ನಪ್ತಾರೆ. ಈ ಬಾರಿಯೂ ಸಹ ಅದಕ್ಕೆ ಬೇಕಾಗಿರುವಂತಹ ಪ್ರಿಕಾಷನ್ಗಳನ್ನು ಎಷ್ಟೇ ತೆಗೆದುಕೊಂಡರೂ ಸಹ ಯಾವುದೇ ಕಾರಣಕ್ಕೂ ಅದನ್ನು ತಡೆಯೋಗಟ್ಟುವಂತಹ ಕೆಲಸ ಆಗ್ತಾನೇ ಇಲ್ಲ. ಮಂಗನ ಕಾಯಿಲೆ ಅಂದ ತಕ್ಷಣವೇ ಮಲೆನಾಡಿನ ಜನ ಒಂದು ರೀತಿಯಲ್ಲಿ ಭಯದಲ್ಲಿರುವಂತಹ ಪರಿಸ್ಥಿತಿ. ಈ ವರ್ಷವೂ ಈ ಮಂಗನ ಕಾಯಿಲೆಗೆ 2 ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತಹ ಗುಲಾಬಿ ಶೆಟ್ಟಿ. ತೀರ್ಥಹಳ್ಳಿಯ 60 ವರ್ಷದ ತಟ್ಟಿಕೆವಿಯಲ್ಲಿ ಇರುವಂತಹ ಮಹಿಳೆ, ಆ ಗ್ರಾಮದ ಮಹಿಳೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಾವನ್ನಪ್ತಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು, ಇದಕ್ಕೆ ಕಾರಣ ಕೆಲ ದಿನಗಳ ಹಿಂದೆ ಹೊನ್ನೇಕೇರಿಯ ಯುವಕ ಕೆಎಫ್ಡಿಯಿಂದನೂ ಸಾವನ್ನಪ್ಪಿದ್ದ. ಈಗ ಈ ಮಂಗನ ಕಾಯಿಲೆಯಿಂದ 2ನೇ ಸಾವು ಸಂಭವಿಸಿದೆ.